ಸೊ ಮೊನ್ನೆ ನಮ್ಮ PUC ಫಲಿತಾಂಶ ಬಂದಿದೆ. ಈಗ ತುಂಬ ಮಕ್ಕಳಿಗೆ ಕಾಡೋ ಪ್ರಶ್ನೆ ಮುಂದೆ ಏನು ಮಾಡಬೇಕು ಅಂತ. ಸೊ ನಿಮಗೆ ಏನು ಅನಿಸುತ್ತೆ? ಈಗ ಪಾಸ್ ಆದವರು ಏನು ಮಾಡಬೇಕು? ಫೇಲ್ ಆದವರು ಏನು ಮಾಡಬೇಕು? ಸೊ ಅದೇ ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನನ್ನ ಅಭಿಪ್ರಾಯ ಏನು ಅನ್ನೋದನ್ನು ಹೇಳ್ತೀನಿ ನೋಡಿ. ಸೊ ಕೆಲವರು ಪಾಸ್ ಆಗಿದ್ದಾರೆ. ಸೊ ಅವರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್. ಯಾರೆಲ್ಲ ಫೇಲ್ ಆಗಿದ್ದಾರೆ ಅವರಿಗೆ ಡಬಲ್ ಕಂಗ್ರ್ಯಾಚುಲೇಷನ್. ಯಾಕೆ ಗೊತ್ತಾ? ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದೀನಿ. ಸೊ ನನ್ನ ಬ್ಯಾಚ್ಮೇಟ್ಸ್ ಅಥವಾ ನನಗೆ ಗೊತ್ತಿದ್ದವರು ತುಂಬ ಜನ ಯಾರು ಡಿಗ್ರಿ SLC ಅಥವಾ PUC ಪಾಸ್ ಮಾಡಿದ್ರಲ್ಲ ಅವ್ರು ಇನ್ನೂ ಕೂಡ ಸೆಟಲ್ ಆಗಿಲ್ಲ. ಇನ್ನೂ ಸ್ಟ್ರಗಲಿಂಗ್ ಪೀರಿಯಡ್ ನಡೀತಾನೆ ಇದೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಓಕೆ, ಬಟ್ ನಾನು ಕಂಪೇರ್ ಮಾಡಿದರೆ ಯಾರು SLC ಫೇಲ್ ಆಗಿದ್ರು, PUC ಫೇಲ್ ಆಗಿದ್ರು, ಅವರು ಸೆಟಲ್ ಆಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಕೆಲವರು ಮ್ಯಾರೇಜ್ ಆದರು, ಕೆಲವರು ಸ್ವಂತ ಮನೆ ಮಾಡಿದರು, ಕಾರ್ ತೊಗೊಂಡ್ರು. ತುಂಬ ಎಕ್ಸಾಂಪಲ್ಗಳಿದೆ. ಸೊ ಅವ್ರನ್ನೆಲ್ಲ ನೋಡಿದಾಗ ಒಂದು ಖುಷಿ ಆಯಿತು. ಸೊ ಅವರಿಂದ ಇನ್ಸ್ಪೈರ್ ಆಗ್ತಾ ಇರೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೆ. ಅಂದರೆ ಸೊ ಅನ್ಕೋಬೇಡಿ, ಸೊ PUC ಕೆಲವರೆಲ್ಲ ಪೇಪರ್ಗಳೆಲ್ಲ ನೋಡ್ತೀನಿ. ಸೊ ಯಾವುದೋ ಎಕ್ಸಾಮ್ ಫೇಲ್ ಆದ್ವಿ ಅಂತ ಸೂಸೈಡ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊತಾರೆ. ಸೊ ಹಂಗೇನು ಅನ್ಕೋಬೇಡಿ. SLC ಮತ್ತು PUC ಕ್ಲಿಯರ್ ಮಾಡಿಬಿಟ್ರೆ ಎಲ್ಲನೂ ಕ್ಲಿಯರ್ ಆಗೋಲ್ಲ. ಸೊ ಅದಾದಮೇಲೆ ತುಂಬ ಸ್ಟ್ರಗಲ್ಗಳಿರುತ್ತೆ. ಸೊ ನನಗೆ ಏನು ಅನಿಸುತ್ತೆ ಅಂತಂದರೆ, ಸೊ ಯಾರೆಲ್ಲ ಪಾಸ್ ಆಗಿದ್ದಾರೋ ಸೊ ಅವರಿಗೊಂದು ಒಂದೇ ದಾರಿ ಇರುತ್ತೆ. ಈಗ ಒಂದು ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು, ಆಮೇಲೆ ಮಾಸ್ಟರ್ಸ್ ಮಾಡಬೇಕು, ಜಾಬ್ ಸೇರಬೇಕು, ಅಲ್ಲಿ ಹೋಗಿ ಸ್ಲೇವ್ ಆಗಿಬಿಡ್ತೀವಿ. ಅಂದರೆ ಯಾರು ಬಾಸ್ಗಳು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಅವ್ರ ಅಂಡರಲ್ಲಿ. ಸೊ ಅದಾದಮೇಲೆ ತುಂಬ ದಿನ ಆದಮೇಲೆ ರಿಯಲೈಸ್ ಆಗುತ್ತೆ, ನಾವು SLC ಅಥವಾ PUC ಫೇಲ್ ಆಗಬೇಕಿತ್ತು. ಸೊ ಊರಲ್ಲೇ ಏನಾದರೂ ಮಾಡಬೇಕಿತ್ತು. ಸೊ ಏನು ನಾವು ಅಲ್ಲಿ ಪಾಸಾಗಿನೇ ತಪ್ಪಾಗ್ಬಿಡ್ತು ಅಂತ ಅನಿಸುತ್ತೆ. ಸೊ ಓಕೆ, ಸೊ ವಿಷಯ ಏನಪ್ಪ ಅಂತಂದರೆ, ಸೊ ನಮ್ಮ ಈಗ PUC ಮಕ್ಕಳು ಫೇಲ್ ಆಗಿದ್ದಾರೆ. ಸೊ ಏನು ಅನ್ಕೊತೀರಾ? ಸೊ ಕಟ್ಟಿ ಎಕ್ಸಾಮ್ನ ಕ್ಲಿಯರ್ ಮಾಡಿ. ಇನ್ ಕೇಸ್ ಆಗಲಿಲ್ಲ, ನನಗೆ PUCನೂ ಕ್ಲಿಯರೇ ಮಾಡೋಕ್ಕಾಗಿಲ್ಲ, ತಲೆಗೆಡಿಸ್ಕೊಬಿಡಿ. ಈಗ ಟ್ರೆಂಡಿಂಗ್ ಹೇಗಿದೆ ಅಂದರೆ ಎಲ್ಲರೂ ಅಗ್ರಿಕಲ್ಚರ್ ಕಡೆ ಬರ್ತಾ ಇದ್ದಾರೆ. ನಿಮಗೆ ಗೊತ್ತಾಗ್ತಿಲ್ಲ ಅಗ್ರಿಕಲ್ಚರ್ ಹೆಂಗೆ ಬೂಮ್ ಹೊಡಿತಿದೆ ಅಂತ. ಅಗ್ರಿಕಲ್ಚರ್ ಲೈನ್ ತುಂಬ ಮಹತ್ವ ತಗೊತಾ ಇದೆ. ಸೊ ಈಗಲೇ ಸ್ಕಿಲ್ಗಳನ್ನು, ತುಂಬ ಜನರಿಗೆ ಸ್ಕಿಲ್ಗಳಿಲ್ಲ ಅಗ್ರಿಕಲ್ಚರ್ ಮಾಡೋದು ಹೇಗೆ ಏನು ಅನ್ನೋ ಸ್ಕಿಲ್ಗಳು ಹೋಗ್ತಾ ಇದೆ. ಯಾಕಂದರೆ ಎಲ್ಲ ಜಾಬು ಮನಿಯಿಂದ ಹೋಗ್ತಿದ್ದೀವಿ. ಸೊ ಭತ್ತ ಬೆಳೆಯೋದು ಹೆಂಗೆ, ತೋಟ ಮಾಡೋದು ಹೇಗೆ, ಅಡಿಕೆ ಬೆಳೆಯೋದು ಹೇಗೆ ಏನೂ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಮೀ, ನಾನು ಹೇಳ್ತಾ ಇದ್ದೀನಿ. ಸೊ ನನಗೂ ಗೊತ್ತಿಲ್ಲ. ಆಫ್ಟರ್ ಕಾಲೇಜ್ ಡೇಸ್ ನಾನು ನಮ್ಮದು ಅಗ್ರಿಕಲ್ಚರಿಂದ ಡಿಟ್ಯಾಚ್ ಆಗಿಬಿಟ್ವಿ. ಮನೆಗೆ ಬರ್ತಿದ್ವಿ, ರಜಾದಾಗ ಬರ್ತಿದ್ವಿ, ಒಂದು 2 ದಿನ ಇರ್ತಿದ್ವಿ, ಹೋಗ್ತಿದ್ವಿ. ಸೊ ಅಂದರೆ ತುಂಬ ಇಂಪಾರ್ಟೆಂಟಾಗಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಫೋಕಸ್ ಮಾಡ್ಬೋದು ನೀವು. ಇನ್ ಕೇಸ್ ಅಗ್ರಿಕಲ್ಚರ್ ಇಲ್ಲ ಅಂದರೆ ಈಗ ನೋಡಿ, ಕಾರ್ಪೆಂಟ್ರ್ ತುಂಬ ಹೈ ಲೆವೆಲ್ ಇದೆ ಇವಾಗ. ಅಷ್ಟು ಈಸಿಯಾಗಿಲ್ಲ. ಆ ಕಾರ್ಪೆಂಟ್ರೇ ಸಿಗೋಲ್ಲ, ನೀವು ಹುಡುಕಿದ್ರೂ ಸಿಗೋಲ್ಲ. ಸೊ ಆ ಜಾಬನ್ನು ನೀವು ಕಲಿಬೋದು. ಸೊ ಟೈಮ್ ಹಿಡಿಯುತ್ತೆ ನಿಮಗೆ ಆ ಸ್ಕಿಲ್ಗಳನ್ನ ಅಳವಡಿಸ್ಕೊಳ್ಳೋಕ್ಕೆ. ಬಟ್ ಪಕ್ಕಾ ಒಂದು ಹೈ ಪೇಯಿಂಗ್ ಜಾಬ್ಸ್ ನನ್ನ ಪ್ರಕಾರ. ಸೊ ಅದಾದಮೇಲೆ ಈಗ ವೆಹಿಕಲ್ಸ್ ರಿಪೇರ್ ಅವೆಲ್ಲ ಇಂಡಿಪೆಂಡೆಂಟಾಗಿ ಬದುಕೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ನಾವು ಇಷ್ಟು ದಿನ ಅಂದ್ಕೊತಿದ್ವಿ ಕಷ್ಟ ಇದೆ ಅಂತ, ಬಟ್ ಇನ್ಮೇಲೆ ಸ್ಕಿಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಸ್ಕಿಲ್ಗಳು ಯಾವತ್ತು ಡೆವಲಪ್ ಆಗುತ್ತೆ ಆವಾಗ ಆಟೋಮೆಟಿಕ್ಕಾಗಿ ನೀವು ಎಲ್ಲಾದರೂ ಬದುಕೊತೀರ. ಸರ್ಟಿಫಿಕೇಟು, ಈ ಮಾರ್ಕ್ಸ್ ಕಾರ್ಡ್ ಇವೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ನೀನು 99% ಮಾರ್ಕ್ಸ್ ತಗೊಂಡು ಹೋದರೂ ಇಂಟರ್ವ್ಯೂದಲ್ಲಿ ನಿನ್ನನ್ನು ಸೆಲೆಕ್ಟ್ ಮಾಡೋದು ನಿನ್ನ ಸ್ಕಿಲ್ ಮೇಲೇ. ಈ ಬಿಲ್ಡಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂತಾರಲ್ಲ, ಸೊ ನಮ್ಮ ಸಿವಿಲ್ ಇಂಜಿನಿಯರ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಮಗ ಯಾರೋ ವರ್ಕರ್ಸೇ ಇಲ್ಲ, ನಮಗೆ ವರ್ಕರ್ಸೇ ಸಿಗ್ತಾಯಿಲ್ಲ ಅಂತ. ಸೊ ಅಂದರೆ ನೋಡಿ, ಅಲ್ಲಿ ಕೂಡ ಸ್ಕಿಲ್ಗಳಿದ್ದರೆ, ಅಲ್ಲಿ ಕೂಡ ಒಳ್ಳೆ ಸ್ಕಿಲ್ ಕಲಿತ್ರೆ ಹಳ್ಳೀಲಿ ನಾನು ಹೇಳ್ತಾ ಇರೋದು ನಿಮಗೆ. ನನ್ನ ಎಷ್ಟೋ ಜನ ಫ್ರೆಂಡ್ಸ್ಗಳಿದ್ದಾರೆ, ನಾನು ಬೇರೆ ಯಾರ್ದು ಹೇಳೋದು, ನನ್ನ ಫ್ರೆಂಡ್ಸ್ಗಳು ಹೇಳ್ತೀನಿ. ಅವರೆಲ್ಲ ನಮಗಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡ್ತಿರೋದು. ಆ್ಯಂಡ್ ಒನ್ ಮೋರ್ ಥಿಂಕ್ ದಟ್, ನಾನು ಕೂಡ ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಆಗಿರೋದ್ರಿಂದ ನಾನು ನಿಮಗೆ ಹೇಳೋದಂದರೆ, ಸೈಕಾಲಜಿಕಲ್ ತುಂಬ ಜನ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಸೊ ಒಂದು ಯೋಗನ ನೀವು ಕಲಿಯೋದು ತುಂಬ ಇಂಪಾರ್ಟೆಂಟು. ಓಕೆನಾ? ಯೋಗ ಕಲಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಮೈಂಡೆಲ್ಲ ಕಾಮ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಮತ್ತು ನೀವು ಇನ್ನೊಬ್ಬರಿಗೆ ಟೀಚ್ ಮಾಡ್ಬೋದು. ನೀವಾಗ ಎಲ್ಲ ಹೆಲ್ತ್ ಕಾನ್ಷಿಯಸ್ ಆಗ್ತಾಯಿದ್ದಾರೆ. ಫಿಟ್ನೆಸ್ ರಿಲೇಟೆಡು ಏನಾದ್ರು ಕೋರ್ಸ್ಗಳಿದ್ದರೆ ಅದನ್ನು ಮಾಡಿ ನೀವು ನಿಮ್ಮ ಒಂದು ಸ್ವಂತ ಬ್ರ್ಯಾಂಡ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಹೇಳ್ಬೇಕಂದ್ರೆ, ಈಗ ನಮ್ಮ ನೋಡಿ ವಿಡಿಯೋ ಎಡಿಟಿಂಗು, ಕ್ಯಾಮ್ರಾ, ಸ್ಟುಡಿಯೋ ಈ ಥರ ಮಾಡೋದಾಗಲಿ. ಸೊ ಇವು ಕೂಡ ಹೈ ಪೇಯಿಂಗ್. ಈಗ ನಮ್ಮ ಟೆಕ್ನಾಲಜಿ ನೋಡಿದ್ರೆ ತುಂಬ ಅಡ್ವಾನ್ಸ್ ಹೋಗ್ತಾ ಇದೆ. VFX ಕಲಿಯೋದಾಗಲಿ, ಆ್ಯನಿಮೇಷನ್ ಕಲಿಯೋದಾಗಲಿ, ಇವಕ್ಕೆಲ್ಲ ನೀವು ಸರ್ಟಿಫಿಕೇಟ್ ಇಲ್ಲ ಅಂದರೂ ಕೂಡ ಎಲ್ಲೋ ಕೋರ್ಸ್ಗಳು ಸಿಗುತ್ತವೆ. ಸೊ ಅದಾದಮೇಲೆ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಇದು ತುಂಬ ಇಂಪಾರ್ಟೆಂಟ್. ಡಿಜಿಟಲ್ ಮಾರ್ಕೆಟಿಂಗ್ ಇದು ಕೂಡ ನಿಮಗೆ
ಕಲ್ತ್ಕೊಂಡ್ರೆ ಈಸಿಯಾಗಿ ಮಾಡಿಬಿಡ್ಬೋದು. ಏನು ಕಷ್ಟ ಅಲ್ಲ ಒಂದು ವೆಬ್ಸೈಟ್ ಡಿಸೈನ್ ಮಾಡೋದು, ಒಂದು ಥಂಬ್ನೇಲ್ ಕ್ರಿಯೇಟ್ ಮಾಡೋದು, ಅಥವಾ ಒಂದು ಶಾರ್ಟ್ ರೀಲ್ಸ್ ಎಡಿಟ್ ಮಾಡೋದು, ವೀಡಿಯೋ ಎಡಿಟ್ ಮಾಡೋದು, ಒಂದು DSLR ಇಟ್ಕೊಂಡು ಕ್ಯಾಮ್ರಾ ಕ್ಯಾಪ್ಚರ್ ಇದು ಯಾವುದಕ್ಕೂ ಡಿಗ್ರಿ ಸರ್ಟಿಫಿಕೇಟೇ ಬೇಕಾಗಿಲ್ಲ. ಇವೆಲ್ಲ ನಾವು ಏನೂ ಗೊತ್ತಿಲ್ಲದೇ ಕಲಿಬೋದು. ಬಟ್ ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇರಬೇಕಷ್ಟೆ. ಇವೆಲ್ಲ ಸ್ಕಿಲ್ಗಳು. ಸೊ ಡೆವಲಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ತುಂಬ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಇವಾಗ. ಸೊ ಪ್ರತಿಯೊಬ್ಬರು ಕೂಡ ಈ ಮಾರ್ಕೆಟಿಂಗ್ ಮಾಡಬೇಕು, ರೀಲ್ಸ್ ಕ್ರಿಯೇಟ್ ಮಾಡಬೇಕು, ಶಾರ್ಟ್ಸ್ ಮಾಡಬೇಕು, ಥಂಬ್ನೇಲ್ ಮಾಡಬೇಕು, ಪ್ರಮೋಷನ್ ಮಾಡಬೇಕು, ಆ್ಯಡ್ಸ್ ಪ್ಲೇ ಮಾಡಬೇಕು, ವೆಬ್ಸೈಟ್ ಡಿಸೈನ್ ಮಾಡಬೇಕು, ಪೋಸ್ಟರ್ ಡಿಸೈನ್ ಮಾಡಬೇಕು. ಸೊ ಅದೇ ಎಡಿಟಿಂಗ್ ಕಲಿಬೋದು ನೀವು. ಅದು ಅಂಥ ಏನು ಕಷ್ಟ ಅಲ್ಲ, ಯಾಕೆಂದರೆ ನಾನು ಕೂಡ ಅದೇ ಫೀಲ್ಡನ್ನು ಮಾಡ್ತಾ ಇರೋದ್ರಿಂದ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೇನೆ. ಆದರೆ ಆಫ್ಟರ್ PUC ಪಾಸ್ ಆದವರು ಕೂಡ ಈ ಸ್ಕಿಲ್ಗಳನ್ನು ನಾನೇನು ಹೇಳಿದ್ನಲ್ಲ, ಟೈಮ್ ಸಿಕ್ಕಾಗ ಅಥವಾ ಎಲ್ಲರೂ ಪಾರ್ಟ್ ಟೈಮ್ ಕೆಲಸಗಳು ಸಿಕ್ಕರೆ ದಯವಿಟ್ಟು ಮಾಡಿ ಇದನ್ನು. ಇವು ನಿಮಗೆ ಲೈಫಲ್ಲಿ ಇವತ್ತಲ್ಲ ನಾಳೆ ಲಿಫ್ಟ್ ಮಾಡುತ್ತೆ. ಅಂದರೆ ನೀವು ಜಾಬ್ಗೆ ಅಡಿಕ್ಟ್ ಆಗಿಯೇ ಇರಬೇಕು ಅಥವಾ ಅದ್ರ ಮೇಲೆ ಡಿಪೆಂಡ್ ಆಗಿ ಇರಬೇಕಂತಿಲ್ಲ. ಎಲ್ಲೋ ನಿಮ್ಗೊಂದು ಕಡೆ ಸೋಷಿಯಲ್ ಇಂಡಿಪೆಂಡೆನ್ಸ್ ಕೂಡ ಕೊಡುತ್ತೆ. ಬಟ್ ಹಂಗಂತ ಆಫ್ಟರ್ PUC ಇದ್ದವ್ರಿಗೆ ಏನು ಲೈಫೇ ಇಲ್ಲ ಅಂತಲ್ಲ, ಲೈಫ್ ಇರುತ್ತೆ, ನಾನು ಹೇಳ್ತಾ ಇರೋದು. ಬಟ್ ಮೆಜಾರಿಟಿ ಪೀಪಲ್ಸ್ ಈಗ ಏನು ಮಾಡ್ತಾ ಇದ್ದಾರೆ, ಬ್ಯಾಕ್ ಟು ವಿಲೇಜ್ ಬರ್ತಾ ಇದ್ದಾರೆ. ಮತ್ತು ಈ ರೀತಿ ಒಂದು ಅಗ್ರಿಕಲ್ಚರೋ, ಹಸು ಸಾಕಾಣಿಕೆನೋ, ಅಥವಾ ಈ ರೀತಿ ಯೋಗ ಕ್ಲಾಸ್ಗಳನ್ನೋ, ಅಥವಾ ಡಿಜಿಟಲ್ ಮಾರ್ಕೆಟಿಂಗೋ, ಅಥವಾ ಕಂಟೆಂಟ್ ಕ್ರಿಯೇಟರ್ಗಳು, ಸೊ ಈ ಕಡೆ ವಾಲ್ತಾ ಇದ್ದಾರೆ. ಸೊ ನಿಮಗೇನಾದರೂ ಆಫ್ಟರ್ PUC ಈ ರೀತಿ ನೆಕ್ಸ್ಟ್ ಏನಪ್ಪ ಅಂತ ಡೌಟ್ಸ್ಗಳಿದ್ದರೆ, ಸೊ ಇಷ್ಟು ಆಪ್ಷನ್ಗಳು ಇದಾವೆ ನೋಡಿ.